ಈಗ ಸಲಗ ಮತ್ತೆ ಭೀಮಾ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಎರಡು ಮಾಸ್ ಎಲಿಮೆಂಟ್ ಇರುವಂಥ ಸಿನಿಮಾಗಳೇ ಆಬ್ವಿಯಸ್ಲಿ. ಸೊ ಮಾಸ್ ಕತೆ ಇದೆ. ಹೌದು. ಬಟ್ ಸ್ಟಿಲ್ ಏನು ಹೊಸ ವಿಷಯನ ಅಥವಾ ಹೊಸ ರೀತಿಯ ಯೋಚನೆನ ಇದರಲ್ಲಿ ತಂದಿದ್ದೀರಿ ಅನ್ನೋದು ಸಲಗಕ್ಕೆ ಕಂಪೇರ್ ಮಾಡಿದಾಗ ಭೀಮಾ ಹೌ ಡಿಫ್ರೆಂಟ್ ಅಂತ ಸರ್? ಈಗ ನೀವು ನೋಡಿದ್ರೆ ಅಶೋಕ್ ಬೆಳಗ್ಗೆ ನೋಡಿ ಒಂದು ಬ್ಯೂಟಿಫುಲ್ ಒಂದು ವರ್ಗ ಇಲ್ಲಿ ಆಟ ಆಡ್ತಿದೆ, ವಾಕಿಂಗ್ ಮಾಡ್ತಿದೆ. ಓಕೆ. ಇದನ್ನ ಬಿಟ್ಟು ಎಲ್ಲರೂ ಬ್ಯುಸಿ ಇದ್ದಾರೆ. ಈ ಬ್ಯುಸಿ ಮಧ್ಯೆ ಇನ್ನೊಂದು ವರ್ಗನೂ ಬ್ಯುಸಿ ಇದೆ. ಅದು ಹೆಂಗೆ ಬ್ಯುಸಿ ಇದೆ ನೋಡೋಣ ಬನ್ನಿ ಅಂತ ಭೀಮಲ್ಲಿ ತೋರಿಸ್ತೀನಿ. ಓಕೆ. ಓಕೆ. ಹಂಗೆ. ಬಟ್ ಅವ್ರು ಕಾಣಿಸ್ತಾ ಇಲ್ಲ. ಅದೊಂದು ಡಾರ್ಕ್ ಶೇಡ್. ಡಾರ್ಕ್ ಶೇಡ್ ಅದೇನು ಅಂತ ಬಂದರೆ ಗೊತ್ತಾಗತ್ತೆ. ಈಗ ಪೇರೆಂಟ್ಸ್ ಬಂದು ನೋಡಿ ಓಕೆ ಓಹೋ ಇದಾ ಕತೆ ಅಂತ ಮಕ್ಳಿಗೆ ಹೇಳಿ, ಮಕ್ಕಳು ಬಂದು ನೋಡಿ ಓಹೋ ಹಿಂಗೆಲ್ಲ ಇದೆಯಾ, ಓ ನನ್ನ ಫ್ರೆಂಡು ಯಾಕೋ ಹಿಂಗೆ ಅವನೇ ತಾಳಪ್ಪ ತಿಳಿಸ್ಬಿಡೋಣ ಓಕೆ ಅಂತ ತಿಳಿಸೋ ಕಥೆನೇ ಭೀಮಾ. ಹೌದು, ನೀವು ಹೇಳ್ದಂಗೆ ಈ ಥರ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಕತ್ತಲೆ ಆದಮೇಲೆ ಒಂದು ಹೊಸ ಬೆಳಕಿಂದನೇ ಇದೆ, ಬೆಳಗಿಂದನೇ ಇರುತ್ತೆ. ನೀವು ನಂಬಲ್ಲ. ಬೆಳಗ್ಗೆ ನೀವು ಹೆಂಗೆ ಇಲ್ಲಿ ಎದ್ದು ವಾಕಿಂಗು ರನ್ನಿಂಗು ಜಿಮ್ ಮಾಡ್ತಿರೋ ಹಂಗೆ ಒಂದು ಯೂತ್ಸ್ ಒಂದು ಆಟ ಇದೆ, ಅದು ಅಷ್ಟೇ. ಇನ್ನೂ ಬೆಳಿಗ್ಗೆ ಬೇಗನೆ ಎದ್ದು ಆಡ್ತಾ ಇದ್ದಾರೆ. ಅದೆಲ್ಲ ನೋಡ್ಬೇಕು ಅಂದರೆ ಭೀಮಾಗಿ ಬರಬೇಕು. ಇವತ್ತಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಕತೆ. ಎಸ್, ಅಫ್ಕೋರ್ಸ್ ಡ್ರಗ್ ಮಾಫಿಯಾ ಇದೆಯಲ್ಲ, ಹೌದು, ತುಂಬ ಡೀಪ್ ರೂಟಲ್ಲಿ ಇವತ್ತು ಏನೋ ಆಳಕ್ಕೆ ಇಳಿದಿರ್ತಕ್ಕಂಥದ್ದು ಗ್ಲೋಬಲ್ ಸಮಸ್ಯೆ. ಇದು ನಾಟ್ ಓನ್ಲಿ ಇದು ನಮ್ಮ ಕರ್ನಾಟಕನೋ ಅಥವಾ ಇನ್ಯಾವುದೋ ಒಂದು ಸ್ಟೇಟಿನ ಸಮಸ್ಯೆ ಅಲ್ಲ, ಇದೊಂದು ಗ್ಲೋಬಲ್. ನಾನು ಹೇಳೋದು, ನೀವು ಇದನ್ನು ಗ್ಲೋಬಲ್ ಅಂತಿದ್ದೀರಾ, ಒಪ್ಕೋತೀನಿ. ನಮ್ಮ ಸ್ಟೇಟ್ದೇನು ನಮ್ಮ ಡಿಸ್ಟಿಕ್ದೇನು ಅಂತ ಡಿವೈಡ್ ಮಾಡ್ತಾ ಬಂದರೆ ಎಲ್ಲ ವ್ಯವಸ್ಥೆ ಮುಂದೆ ನಿಂತರೆ ಬಿಗಿ ಬರೋದನ್ನು. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ನೀವೇನು ಹೇಳ್ತಾ ಇದ್ದೀರಾ, ಡ್ರಗ್ ಮಾಫಿಯಾ, ಆ ಪ್ರಶ್ನೆಗೆ ಉತ್ತರ. ಓಕೆ, ಎಲ್ಲ ಹಬ್ಕೊಂಡ್ಬಿಟ್ಟಿದೆ ಅಂದರೆ ಹಬ್ಕೊಳಕ್ಕೆ ಬಿಟ್ಟವ್ರು ಯಾರು? ನಮ್ಮ ವ್ಯವಸ್ಥೆ. ಯಾಕೆ ಯಾವಾಗಲೂ ಹಬ್ಕೊಂಡ್ಬಿಟ್ಟಿದೆ ಅದು ಕಾಯಿಲೆ ಇದ್ದಂಗೆ. ಅದು ಕಾಯಿಲೆ ಯಾಕೆ ಬರ್ಸ್ಕೋತೀರಾ? ಜವಾಬ್ದಾರಿ ಯಾರದಕ್ಕೆ ಹೇಳಿ? ನಾವೇ ಮತ್ತೆ ಅಲ್ವಾ? ಹೌದು. ಇದೊಂದು ಪ್ರಶ್ನೆ ಮಾತ್ರ ಇದ್ರೆ ಎಲ್ಲರೂ ಹೇಳ್ತಾರೆ ಹಬ್ಕೊಂಡ್ಬಿಡ್ತು ಜಗತ್ವ್ಯ ತುಂಬ ಹಬ್ಕೊಂಡ್ಬಿಟ್ಟಿದೆ ಅಂದಾಗ ಎಲ್ಲಿರಿ? ಇವತ್ತು ಏನೇನೋ ಬಂದಿದೆ, ಏನೇನೋ ತಡೆಗಟ್ತಾ ಇದ್ದೀರಾ, ಆಯ್ತು ಅದನ್ನು ತಡೆಗಟ್ಟಿ. ಹಂಗಾರೆ ಕಣ್ಣೋಡ್ಸೋ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ?